ಒಂದು ಪಾಳು ಬಿದ್ದಿರುವಂತ ದೊಡ್ಡ ಸಿಟಿ. ಈ ಸಿಟಿಲಿ ಪ್ರತಿ ಒಂದು ಸೆಕೆಂಡ್ಗೂ ಕೂಡ 106 ಜನರು ಸಾಯ್ತಿದ್ರೆ ಹೇಗಿರುತ್ತೆ. ಇವತ್ ನಾವು ನೋಡ್ತಿರೋದು ಅಂತದ್ದೇ ಒಂದು ಸೈನ್ಸ್ ಫಿಕ್ಷನ್ ಮಿಸ್ಟರಿ ಮೂವಿ. ಈ ಜಾಗದಲ್ಲಿ ನಡೀತಿರುವಂತ ಭಯಂಕರವಾಗಿರುವಂತ ಘಟನೆಗಳನ್ನ ನಮ್ಗೆ ಅರಗಿಸ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಕೊನೆಯವರೆಗೂ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಕೊಡುವಂತ ಒಂದು ಮೂವಿ ಇದು. ಅಂದಂಗೆ ಮೂವಿ ಹೆಸರು ಸ್ಪೆಕ್ಟ್ರಲ್ ಅಂತ. ಈ ಮೂವಿ ಶುರುವಾಗೋದು ಒಂದು ವಾರ್ ಫೀಲ್ಡ್ ನಲ್ಲಿ. ಇಲ್ಲೇ ನಮಗೆ ಕಾಮ್ಸ್ಟಾಕ್ ಅನ್ನೋ ಒಬ್ಬ ಸೋಲ್ಜರ್ ನ ತೋರಿಸ್ತಾರೆ. ಇವನು ಉಳ್ಕೊಂಡಿರುವಂತ ಇವನ ಎನಿಮೀಸ್ ಗಳನ್ನ ಸಾಯಿಸಬೇಕು ಅಂತ ಕತ್ಲೆಲ್ಲೂ ಕೂಡ ಚೆನ್ನಾಗಿ ಕಾಣೋದಕ್ಕೆ ಗೋಗಲ್ ಅನ್ನ ಅಂದ್ರೆ ಕನ್ನಡಕನ ಹಾಕೊಂಡು ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಯಾವಾಗ ಇವನು ಮುಂದೆ ಬರ್ತಾನೋ ಒಂದಲ್ಲ ಎರಡಲ್ಲ ತುಂಬಾ ಡೆಡ್ ಬಾಡಿಗಳು ಕಾಣಿಸ್ತವೆ. ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಇವನಿಗೆ ಅರ್ಥ ಆಗೋದಿಲ್ಲ. ಅದೇ ಸಮಯಕ್ಕೆ ಏನೋ ಶಬ್ದ ಕೇಳಿಸ್ತು ಅಂತ ಇಲ್ಲೇ ಇದ್ದಂತ ಒಂದು ರೂಮ್ಗೆ ಬಂದು ನೋಡಿದ್ರೆ ಏನೋ ವಿಚಿತ್ರವಾಗಿ ಕಾಣಿಸುತ್ತೆ. ಅದಕ್ಕೆ ಕನ್ನಡಕನ ತೆಗೆದು ನೋಡಿದ್ರೆ ಕಣ್ಣಲ್ಲಿ ಕಾಣಿಸೋದೇ ಇಲ್ಲ. ಇದರಿಂದ ಮತ್ತೆ ಕನ್ನಡಕನ ಹಾಕೊಂಡು ಅದೇನು ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಬಂದು ಇವನಿಗೆ ಹೊಡೆದಿದ್ರಿಂದ ಆನ್ ದ ಸ್ಪಾಟ್ ಸತ್ತೋಗ್ತಾನೆ. ಇದೆಲ್ಲ ಈ ಅಡ್ವಾನ್ಸ್ ಆಗಿರುವಂತ ಗೋಗಲ್ ನಲ್ಲೂ ಕೂಡ ರೆಕಾರ್ಡ್ ಆಗೋಗುತ್ತೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ವಸ್ತುಗಳನ್ನ ಬೇಡ ಅಂತ ಬಿಸಾಕಿರುವಂತ ಜಂಕ್ ಯಾರ್ಡ್ ನಲ್ಲಿ ಏನನ್ನೋ ಹುಡುಕಾಡ್ತಿರುವಂತ ಮಾರ್ಕ್ ಲೈನ್ ಅನ್ನೋ ಒಬ್ಬ ವ್ಯಕ್ತಿ ನಮ್ಗೆ ಪರಿಚಯ ಆಗ್ತಾನೆ. ಆಕ್ಚುಲಿ ಇವನೊಬ್ಬ ಸೈಂಟಿಸ್ಟ್, ಅಮೆರಿಕದ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ. ಇವನು ಹುಡ್ಕೊಂಡ್ ಬಂದಿರುವಂತ ವಸ್ತು ಇವನಿಗೆ ಸಿಕ್ತಿದ್ದಂಗೆನೆ ಅಲ್ಲಿಂದ ಕಾರನ್ನ ಡ್ರೈವ್ ಮಾಡ್ತಾ ಇವನು ಕೆಲಸ ಮಾಡ್ತಿರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಇದಾದ್ಮೇಲೆ ಇವನಿಗೆ ಸಿಕ್ಕಿರುವಂತ ವಸ್ತುನ ಮೊದ್ಲೇ ಇವನು ರೆಡಿ ಮಾಡಿ ಇಟ್ಟಿರುವಂತ ವೆಪನ್ ಒಳಗಡೆ ಹಾಕ್ತಾನೆ. ಆಗ ಅದನ್ನ ಶೂಟ್ ಮಾಡ್ತಿದ್ದಂಗೆನೆ ಐಸ್ ಅನ್ನ ನೀರಾಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ಇದನ್ನ ನೋಡೋದಕ್ಕೆ ಒಂದಷ್ಟು ಆಫೀಸರ್ಸ್ ಗಳು ಬಂದಿರ್ತಾರೆ. ಆದ್ರೆ ಇವ್ರು ಇದನ್ನ ನೋಡಿ ಸಂತೋಷ ಪಡೋದಿಲ್ಲ. ಬದಲಾಗಿ ಕೇಳ್ತಾರೆ, ಇದನ್ನ ನೀವು ಮನುಷ್ಯರ ಮೇಲೆ ಶೂಟ್ ಮಾಡಿ ಟೆಸ್ಟ್ ಮಾಡಿದೀರಾ ಅಂತ. ಇದನ್ನ ಕೇಳಿ ಇವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆಂತಂದ್ರೆ ಇದೆಲ್ಲ ಇವನಿಗೆ ಇಷ್ಟ ಇರೋದಿಲ್ಲ. ಅದೇ ಸಮಯಕ್ಕೆ ಇವನ ಹೈಯರ್ ಆಫೀಸರ್ ಬಂದು ಇವನಿಗೆ ಹೇಳ್ತಾ ಹೋಗ್ತಾರೆ, ನಮ್ಮ US ಮಿಲಿಟರಿ ಅವರು ಮಾಲ್ಡೋವಾ ಅನ್ನೋ ಒಂದು ದೇಶಕ್ಕೆ ಹೋಗಿದ್ದಾರೆ ಅಲ್ಲಿನ ಮಿಲಿಟರಿಗೆ ಸಹಾಯ ಮಾಡೋದಕ್ಕೆ. ಆದ್ರೆ ಅಲ್ಲೊಂದು ದೊಡ್ಡ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅಂತೆ. ಪ್ರಾಬ್ಲಮ್ ಏನು ಅಂತಾನು ಹೇಳ್ತಿಲ್ಲ, ನೀನು ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗ್ಬೇಕಂತೆ ಅಂತ. ಇವನು ಕೂಡ ಸರಿ ಅಂತ ಹೇಳಿ ಅಲ್ಲಿಂದ ಮಿಲಿಟರಿಯ ಕಾರ್ಗೋ ಶಿಪ್ ನಲ್ಲಿ ಮಾಲ್ಡೋವಾ ದೇಶಕ್ಕೆ ಬಂದು ಲ್ಯಾಂಡ್ ಆಗ್ತಾನೆ. ಆಗ ಇವನನ್ನ ಕರ್ಕೊಂಡು ಹೋಗೋದಕ್ಕೆ US ಮಿಲಿಟರಿಯ ಜನರಲ್ ಆಗಿರುವಂತ ಜೇಮ್ಸ್ ಆರ್ಲ್ಯಾಂಡ್ ಬಂದು ಇವನನ್ನ ಕೇಳ್ತಾರೆ, ನೀನೇ ಅಲ್ವಾ ಗಾಗಲ್ಸ್ ಅನ್ನ ಕಂಡಿಡಿದು ನಮ್ಮ ಮಿಲಿಟರಿ ಅವರಿಗೆ ಕೊಟ್ಟಿರೋದು ಅಂತ. ಆಕ್ಚುಲಿ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ, ಆ ಗಾಗಲ್ಸ್ ಅನ್ನ ಕಂಡಿಡಿದಿರೋದು ಕ್ಲೈನೆ. ರೇಡಿಯೇಷನ್ ಅನ್ನ ಹಾಗೆ ಮನುಷ್ಯರ ಕಣ್ಣಿಗೆ ಕಾಣದಿರುವಂತ ವಸ್ತುಗಳನ್ನ ನೋಡೋದಕ್ಕೆ ಅದನ್ನ ಕಂಡಿಡಿದಿರ್ತಾನೆ. ಅಷ್ಟಕ್ಕೂ US ಮಿಲಿಟರಿ ಅವರು ಮಾಲ್ಡೋವಾ ದೇಶದಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಈ ದೇಶದಲ್ಲಿರುವಂತ ಒಂದಷ್ಟು ಜನರು ಈ ದೇಶದ ಗವರ್ನಮೆಂಟ್ ವಿರುದ್ಧ ದಂಗೆ ಎದ್ಬಿಟ್ಟಿದ್ದಾರೆ. ಅದನ್ನ ತಡೆದು ಕಂಟ್ರೋಲ್ ಮಾಡೋದಕ್ಕೆ US ಮಿಲಿಟರಿ ಅವರು ಬಂದಿರೋದು. ಇದಾದ್ಮೇಲೆ ಜನರಲ್ ಆರ್ಲ್ಯಾಂಡ್ ಇವನನ್ನ ಯಾರು ಇಲ್ದೇ ಇರುವಂತ ಜಾಗಕ್ಕೆ ಕರ್ಕೊಂಡ್ ಬಂದು ಗಾಗಲ್ ಅಲ್ಲಿ ರೆಕಾರ್ಡ್ ಆಗಿರುವಂತ ಒಂದು ಫುಟೇಜ್ ಅನ್ನ ತೋರಿಸ್ತಾರೆ. ಇದನ್ನ ನೋಡ್ತಿದ್ದಂಗೆನೆ ಇವನೇ ಕಂಡಿಡಿಬಿಡ್ತಾನೆ, ಇದ್ರಲ್ಲಿ ಏನೋ ವಿಚಿತ್ರವಾಗಿ ಕ್ಯಾಪ್ಚರ್ ಆಗಿದೆ ಅಂತ. ಆದ್ರೆ ಇದೇನು ಅಂತ ಮಾತ್ರ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ನಂತರ ಜನರಲ್ ಇವನನ್ನ CIA ಆಫೀಸರ್ ಆಗಿರುವಂತ ಫ್ರಾನ್ ಮ್ಯಾಡಿಸನ್ ಹತ್ರ ಕರ್ಕೊಂಡ್ ಬರ್ತಾನೆ. ಇವಳು ಕೂಡ ಇಲ್ಲಿ ನಡೀತಿರೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತಾನೆ ಬಂದಿರೋದು. ಇದಾದ್ಮೇಲೆ ಇವ್ರು 3 ಜನ ಮಾತಾಡ್ತಾ ಒಂದು ಸೀಕ್ರೆಟ್ ಆಗಿರುವಂತ ಜಾಗಕ್ಕೆ ಬಂದಾಗ ಇವನಿಗೆ ಮೂವಿಯ ಮೊದಲಲ್ಲಿ ಕಾಮ್ಸ್ಟಾಕ್ ನ ಗಾಗಲ್ ನಲ್ಲಿ ರೆಕಾರ್ಡ್ ಆಗಿತ್ತಲ್ಲ, ಆ ಫುಟೇಜ್ ಅನ್ನ ತೋರಿಸ್ತಾರೆ. ಆಕ್ಚುಲಿ ಇವನನ್ನ ಕರ್ಸಿರೋದು ಈ ಕೆಲ್ಸಕ್ಕೆ. ಈ ಗಾಗಲ್ ಅನ್ನ ಕಂಡಿಡಿದಿರೋದು ಇವನೇ. ಇದೇನು ಅಂತ ಇವನೇನಾದ್ರೂ ಹೇಳ್ಬೋದಾ ಅಂತ. ಆದ್ರೆ ಇದೇನು ಅಂತ ಇವನ್ಗೂ ಕೂಡ ಅರ್ಥ ಆಗ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಮತ್ತೊಂದು ಶಾಕಿಂಗ್ ಆಗಿರುವಂತ ವಿಷಯ ಏನು ಅಂತಂದ್ರೆ, ಕಾಮ್ಸ್ಟಾಕ್ ಯಾವ ರೀತಿ ಸತ್ತಿದಾನೋ ಅದೇ ರೀತಿಯ 106 ಡೆಡ್ ಬಾಡಿಗಳು ಈ ಸಿಟಿಯ ಸುತ್ತಮುತ್ತ ಇವರಿಗೆ ಸಿಕ್ತಿದಾವೆ. ಇಲ್ಲಿ ಮ್ಯಾಡಿಸನ್ಗೆ ಅನ್ನಿಸ್ತಿರುತ್ತೆ, ಈ ದೇಶದ ಒಂದಷ್ಟು ಜನರು ಗವರ್ನಮೆಂಟ್ ನ ವಿರುದ್ಧ ದಂಗೆ ಎದ್ದಿದಾರಲ್ಲ, ಅವರು ಯಾವುದೋ ಈ ತರ ಟೆಕ್ನಾಲಜಿನ ಕಂಡಿಡಿದು ಈ ತರ ಅಮಾಯಕ ಜನರನ್ನ ಸಾಯಿಸ್ತಿರ್ಬೋದು ಅಂತ. ಆದ್ರೆ ಇದೆಲ್ಲ ಬರೀ ಇವರ ಊಹೆಗಳು ಅಷ್ಟೇ, ಯಾವುದಕ್ಕೂ ಕೂಡ ಕನ್ಫರ್ಮೇಶನ್ ಇಲ್ಲ. ಆಗ ಕ್ಲೈನ್ ಕೂಡ ಹೇಳ್ತಿರ್ತಾನೆ, ನಾನಿವುಗಳು ಏನು ಅಂತ ಇನ್ನು ಕೂಡ ಕ್ಲೀನ್ ಆಗಿ ಹತ್ರದಿಂದ ನೋಡ್ಬೇಕು ಅಂತ. ಇದಕ್ಕೆ ಜೇಮ್ಸ್ ಆರ್ಲ್ಯಾಂಡ್ ಕೂಡ ಪರ್ಮಿಷನ್ ಕೊಡ್ತಾರೆ. ಇಲ್ಲಿ ಕ್ಲೈನ್ ಒಂದು ಸ್ಪೆಷಲ್ ಆಗಿರುವಂತ ಕ್ಯಾಮ್ರಾನ ತಂದಿರ್ತಾನೆ. ಆ ಕ್ರಿಯೇಚರ್ ಗಾಗಲ್ ಅಲ್ಲಿ ಕಾಣಿಸಿದೆ ಅಂತಂದ್ರೆ ಈ ಕ್ಯಾಮ್ರಾದಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಕ್ಕೆ ಇದನ್ನ ತಗೊಂಡ್ ಬಂದು ಮಿಲಿಟರಿಯ ಒಂದು ಟ್ರಕ್ ನ ಮೇಲೆ ಫಿಟ್ ಮಾಡ್ತಿರ್ತಾನೆ. ಈ ರೀತಿ ಇವನು ಫಿಟ್ ಮಾಡ್ತಿರೋದನ್ನ ಟೋಲ್ ಅನ್ನೋ ಒಬ್ಬ ಸೋಲ್ಜರ್ ಕೂಡ ನೋಡ್ತಿರ್ತಾನೆ. ಇದಾದ್ಮೇಲೆ ಈ ಸೋಲ್ಜರ್ಸ್ ಗಳೆಲ್ಲ ಕ್ಲೈನ್ ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕ್ಯಾಪ್ಟನ್ ಕಬ್ರೇರಾ ಅನ್ನೋ ಸೀನಿಯರ್ ಸೋಲ್ಜರ್ ಬರ್ತಾರೆ. ಆಕ್ಚುಲಿ ಇವರು ಹಾಗೆ ಕ್ಲೈನ್ ಮುಂಚೆನೆ ತುಂಬಾ ಮಿಷನ್ ಅಲ್ಲಿ ಒಟ್ಟಿಗೆನೆ ವರ್ಕ್ ಮಾಡಿರ್ತಾರೆ. ಅದಕ್ಕೆ ಒಬ್ರಿಗೊಬ್ರು ಮೊದ್ಲಿಂದಾನೆ ಪರಿಚಯ ಇರುತ್ತೆ. ಇದಾದ್ಮೇಲೆ ಮೇಜರ್ ಸೆಷನ್ ಕೂಡ ಬರ್ತಾರೆ. ಇವರೇ ಮಿಲಿಟರಿ ಟೀಮ್ ಅನ್ನ ಲೀಡ್ ಮಾಡ್ತಿರೋದು. ಇಲ್ಲಿ ಇವರೆಲ್ಲರಿಗೂ ಆ ಗಾಗಲ್ ನಲ್ಲಿ ಕಾಣಿಸಿರುವಂತ ಕ್ರಿಯೇಚರ್ ಏನು ಅಂತ ಹುಡ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಸಾಧ್ಯ ಆದ್ರೆ ಅವುಗಳನ್ನ ಸಾಯಿಸಬೇಕು ಅಂತಾನು ಕೂಡ ಅನ್ಕೊಂಡಿರ್ತಾರೆ.
ನಂತರ ಕ್ಲೈನ್ ಸಂಜೆ ಟೈಮ್ ನಲ್ಲಿ ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಆಗ ಕ್ಯಾಪ್ಟನ್ ಕಬ್ರೇರಾ ಕೂಡ ಇವನ ಹತ್ರ ಬರ್ತಾರೆ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಆಗ ಕ್ಲೈನ್ಗೆ ಗೊತ್ತಾಗುತ್ತೆ ನಾಳೆ ಇವರೆಲ್ಲರೂ ಆ ಕ್ರಿಯೇಚರ್ಸ್ ಗಳನ್ನ ಹುಡ್ಕೊಂಡು ಹೋಗ್ತಿದಾರಲ್ಲ, ಇವ್ರ ಜೊತೆ ಮ್ಯಾಡಿಸನ್ ಕೂಡ ಬರ್ತಿದ್ದಾಳೆ ಅಂತ. ಇದಾದ್ಮೇಲೆ ಮಾರನೇ ದಿನ ಇವರೆಲ್ಲರೂ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಇಲ್ಲಿ ವಿಷಯ ಏನು ಅಂತಂದ್ರೆ ಈಗ ಇವರೆಲ್ಲರೂ ಇರೋದು ಮಾಲ್ಡೋವಾ ದೇಶದ ಕ್ಯಾಪಿಟಲ್ ಸಿಟಿ ಆಗಿರುವಂತ ಚಿಸಿನಾವಾ ಅನ್ನೋ ಒಂದು ಸಿಟಿ ಹತ್ರ. ಅಷ್ಟೇ ಅಲ್ಲದೆ ಈಗಾಗಲೇ ಒಂದು ಟೀಮ್ ಅನ್ನ ಆ ಸಿಟಿಗೆ ಕಳಿಸಿದ್ದಾರೆ ಕಷ್ಟದಲ್ಲಿರುವಂತ ಜನರನ್ನ ಕಾಪಾಡಿ ಕರ್ಕೊಂಡ್ ಬರೋದಕ್ಕೆ. ಆದ್ರೆ ಆ ಟೀಮ್ ನವರು ಒಂದು ಬಿಲ್ಡಿಂಗ್ ನ ಒಳಗಡೆ ಹೋದ್ರು. ಅವಾಗಿಂದ ಎಷ್ಟೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು, ಅವರು ರೆಸ್ಪಾನ್ಸ್ ಅನ್ನೇ ಮಾಡ್ತಿಲ್ಲ. ಇವ್ರಿಗನ್ನಿಸ್ತಿರೋ ಪ್ರಕಾರ ಆ ಕ್ರಿಯೇಚರ್ಸ್ ಗಳ ಹತ್ರ ಇವರು ಕಳಿಸಿರುವಂತ ಟೀಮ್ ನವರು ಸಿಗಾಕೋಬಿಟ್ಟಿದ್ದಾರೆ. ಅದಕ್ಕೆ ಇವರೆಲ್ಲರೂ ಈಗ ಪ್ಲಾನ್ ಮಾಡ್ಕೊಳ್ತಿರೋದು ಆ ಬಿಲ್ಡಿಂಗ್ ನ ಒಳಗಡೆ ಹೋಗಿ ಆ ಟೀಮ್ ನವರನ್ನ ಕಾಪಾಡಿ ಕರ್ಕೊಂಡ್ ಬರ್ಬೇಕು. ಅಷ್ಟೇ ಅಲ್ಲದೆ ಈ ಸಲ ಆ ಕ್ರಿಯೇಚರ್ಸ್ ಗಳು ಏನು ಅಂತ ತಿಳ್ಕೊಳ್ಳೋದಕ್ಕೆ ಕ್ಲಿಯರ್ ಆಗಿ ವಿಡಿಯೋ ಮಾಡ್ಕೊಂಡ್ ಬರ್ಬೇಕು ಅಂತಾನು ಕೂಡ ಅನ್ಕೊಂಡಿರ್ತಾರೆ. ನಂತರ ಪ್ಲಾನ್ ರೆಡಿ ಆಗ್ತಿದ್ದಂಗೆನೆ ಮೇಜರ್ ಸೆಷನ್ ನ ಟೀಮ್ ನವರು ಎಲ್ಲಾ ತಯಾರನ್ನು ಮಾಡ್ಕೊಂಡು ದೊಡ್ಡ ದೊಡ್ಡ ಟ್ರಕ್ಸ್ ಗಳಲ್ಲಿ ಚಿಸಿನಾವ್ ಸಿಟಿ ಕಡೆಗೆ ಹೋಗ್ತಿರ್ತಾರೆ. ಅಷ್ಟೇ ಅಲ್ಲದೆ ಎಲ್ಲಾ ಸೋಲ್ಜರ್ಸ್ ಗಳ ಹೆಲ್ಮೆಟ್ ಅಲ್ಲಿ ಕ್ಯಾಮ್ರಾಗಳಿರ್ತವೆ. ಅದರ ಸಹಾಯದಿಂದ ಕ್ಲೈನ್ ಆ ಕ್ರಿಯೇಚರ್ಸ್ ಗಳು ಎಲ್ಲಿದಾವೆ ಅಂತ ನೋಡಬಹುದು. ಆದ್ರೆ ಯಾವಾಗ ಇವರು ಸಿಟಿಯ ಹತ್ತತ್ರ ಬರ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಚಿಸಿನಾವ್ ಸಿಟಿ ಸಂಪೂರ್ಣವಾಗಿ ನಾಶ ಆಗಿ ಪಾಳು ಬಿದ್ದೋಗಿದೆ ಅಂತ. ಇದಾದ್ಮೇಲೆ ಇವರು ಈ ಸಿಟಿನ ಎಂಟರ್ ಆಗಿ ಕೊನೆಗೂ ಆ ಬಿಲ್ಡಿಂಗ್ ಹತ್ರ ಬಂದು ತಲುಪ್ತಾರೆ. ನಂತರ ಸೋಲ್ಜರ್ಸ್ ಗಳೆಲ್ಲ ಬಿಲ್ಡಿಂಗ್ ನ ಒಳಗಡೆ ಬಂದು ನಿಧಾನವಾಗಿ ಎಲ್ಲಾ ಕಡೆನೂ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕ್ಲೈನ್ ಹಾಗೆ ಇವನ ಟೀಮ್ ನವರು ಕೂಡ ಟ್ರಕ್ ನ ಒಳಗಡೆನೆ ಕುಂತ್ಕೊಂಡು ಸೋಲ್ಜರ್ಸ್ ಗಳ ಹೆಲ್ಮೆಟ್ ನಲ್ಲಿರುವಂತ ಕ್ಯಾಮ್ರಾದಿಂದ ಎಲ್ಲಾನು ನೋಡ್ತಿರ್ತಾರೆ. ನಂತರ ಸೋಲ್ಜರ್ಸ್ ಗಳಿಗೆ ಒಂದು ಡೋರ್ ಸಿಕ್ಕಿ ಒಳಗಡೆ ಬಂದು ನೋಡಿದ್ರೆ ಒಂದಷ್ಟು ಡೆಡ್ ಬಾಡಿಗಳು ಕಾಣಿಸ್ತವೆ. ಅಷ್ಟೇ ಅಲ್ಲದೆ ಇವ್ರಾಗ್ಲೇ ಒಂದು ಟೀಮ್ ಅನ್ನ ಇಲ್ಲಿಗೆ ಕಳಿಸಿದ್ರಲ್ಲ, ಆ ಟೀಮ್ ನಲ್ಲಿದ್ದಂತ ಸೋಲ್ಜರ್ಸ್ ಗಳ ಡೆಡ್ ಬಾಡಿಗಳು ಕೂಡ ಇರ್ತವೆ. ಅದಕ್ಕೆ ಇವರೆಲ್ಲ ಎರಡು ಟೀಮ್ ಆಗಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಒಂದು ಟೀಮ್ ಟಾಪ್ ಫ್ಲೋರ್ ಗೆ ಬಂದ್ರೆ ಇನ್ನೊಂದು ಟೀಮ್ 5ನೇ ಫ್ಲೋರ್ ನಲ್ಲಿ ಹುಡುಕ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ 5th ಫ್ಲೋರ್ ನಲ್ಲಿರುವಂತಹ ಸೋಲ್ಜರ್ಸ್ ಗಳಿಗೆ ಒಂದು ಬಾತ್ ಟಬ್ ನ ಕೆಳಗಡೆ ಏನೋ ಡಿಟೆಕ್ಟ್ ಆಗ್ತಿರುತ್ತೆ. ಅದಕ್ಕೆ ಆ ಕ್ರಿಯೇಚರ್ಸ್ ಗಳು ಇರಬೇಕು ಅಂತ ಹೆದರ್ಕೊಂಡೆ ನಿಧಾನವಾಗಿ ಇದ್ರ ಹತ್ರ ಬಂದು ಇದನ್ನ ತೆಗೆದು ನೋಡಿದ್ರೆ ಆಗ್ಲೇ ಇವರು ಕಳಿಸಿದ್ರಲ್ಲ ಮಿಲಿಟರಿಯ ಸೋಲ್ಜರ್ ಗಳ ಟೀಮ್, ಅದರಲ್ಲಿ ಉಳ್ಕೊಂಡಿದ್ದಂತ ಒಬ್ಬ ಸೋಲ್ಜರ್ ಇರ್ತಾನೆ. ಇವನ ಹೆಸರು ಡೇವಿಡ್ ಅಂತ. ನಿನ್ನ ಟೀಮ್ ನವರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾನೆ ಯಾರು ಕೂಡ ಬದುಕಿಲ್ಲ, ಎಲ್ಲರೂ ಸತ್ತೋಗಿದ್ದಾರೆ ಅಂತ. ಅದೇ ಸಮಯಕ್ಕೆ ಸೀನ್ ಟಾಪ್ ಫ್ಲೋರ್ ನಲ್ಲಿ ಹುಡುಕಾಡ್ತಿರುವಂತ ಸೋಲ್ಜರ್ ಗಳ ಕಡೆಗೆ ಸೀನ್ ಶಿಫ್ಟ್ ಆದಾಗ ಇಲ್ಲಿಗೆ ಮೊದಲೇ ಬಂದು ತಲುಪಿದಂತ ಟೀಮ್ ಇರುತ್ತಲ್ಲ, ಅದರಲ್ಲಿದ್ದಂತ ಎಲ್ಲಾ ಸೋಲ್ಜರ್ಸ್ ಗಳು ಸತ್ತೋಗಿರ್ತಾರೆ. ಅದೇ ಸಮಯಕ್ಕೆ ಇದೇ ಜಾಗದಲ್ಲಿ ಒಂದು ಕಡೆ ಆ ಕ್ರಿಯೇಚರ್ ಇವರಿಗೆ ಕಾಣಿಸುತ್ತೆ. ಇದರಿಂದ ಈ ಸೋಲ್ಜರ್ ಅದಕ್ಕೆ ಶೂಟ್ ಮಾಡೋದಕ್ಕೆ ನೋಡಿದ್ರೆ ಅದಕ್ಕೆ ಏನು ಆಗೋದಿಲ್ಲ, ಬದಲಾಗಿ ಇವನನ್ನೇ ಸಾಯಿಸ್ಬಿಡುತ್ತೆ. ಅಷ್ಟೇ ಅಲ್ಲದೆ ಮಿಕ್ಕ ಸೋಲ್ಜರ್ಸ್ ಗಳು ರೆಡಿ ಆಗೋಷ್ಟರಲ್ಲಿ ಈ ಫ್ಲೋರ್ ನಲ್ಲಿದ್ದಂತ ಎಲ್ಲಾ ಸೋಲ್ಜರ್ಸ್ ಗಳನ್ನು ಆ ಕ್ರಿಯೇಚರ್ ಸಾಯಿಸ್ಬಿಡುತ್ತೆ. ಅದಕ್ಕೆ 5th ಫ್ಲೋರ್ ನಲ್ಲಿರುವಂತ ಮೇಜರ್ ಸೆಷನ್ ನ ಟೀಮ್ ನವರು ಡೇವಿಡ್ ನ ಕರ್ಕೊಂಡು ಕಿಟಕಿಯ ಸಹಾಯದಿಂದ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ತಾರೆ. ಈ ಕಡೆ ಕ್ಲೈಂಟ್ ಕೂಡ ಕ್ಯಾಮ್ರಾದ ಸಹಾಯದಿಂದ ಆ ಕ್ರಿಯೇಚರ್ ನ ನೋಡಿದಾಗ ಇವನು ಶಾಕ್ ಆಗೋಗ್ತಾನೆ. ಯಾಕೆಂತಂದ್ರೆ ಇವನಿಗೆ ಕ್ಲಿಯರ್ ಆಗಿ ಕಾಣಿಸ್ತಿರುತ್ತೆ ಆ ಕ್ರಿಯೇಚರ್ ಮನುಷ್ಯರ ರೀತಿನೇ ಕಾಣಿಸ್ತಿರುತ್ತೆ. ನಂತರ ಕ್ಯಾಪ್ಟನ್ ಕಬ್ರೇರಾ ಹೊರಗಡೆ ಬಂದು ಒಂದು ರಾಕೆಟ್ ಲಾಂಚರ್ ಇಂದ ಅದನ್ನ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅದಕ್ಕೆ ಏನು ಆಗೋದಿಲ್ಲ, ಕ್ಯಾಪ್ಟನ್ ಕಬ್ರೇರನ್ನೇ ಸಾಯಿಸ್ಬಿಡುತ್ತೆ. ಅದಕ್ಕೆ ತಪ್ಪಿಸ್ಕೊಂಡು ಬಂದಿರುವಂತ ಮೇಜರ್ ಸೆಷನ್ ನ ಟೀಮ್ ನವರು ಡೇವಿಡ್ ನು ಕೂಡ ಕರ್ಕೊಂಡು ಟ್ರಕ್ ನ ಒಳಗಡೆ ಬರ್ತಾರೆ. ಹಾಗೆ ಮೊದಲು ಇಲ್ಲಿಂದ ಹೋಗ್ಬೇಕು ಅಂತ ಟ್ರಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಇವರ ಟ್ರಕ್ ಗಳು ಲ್ಯಾಂಡ್ ಮೈನಿಂಗ್ ಬಾಂಬ್ ಗಳ ಮೇಲೆ ಹೋಗಿದ್ರಿಂದ ಬ್ಲಾಸ್ಟ್ ಆಗೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ನೋಡಿದ್ರೆ ಆಗ್ಲೇ ಅವ್ರಿಗೆ ಸಿಕ್ಕಿದ್ನಲ್ಲ ಡೇವಿಡ್, ಅವನು ಈ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾನೆ. ಸರಿ ಅಂತ ಮಿಕ್ತವ್ರೆಲ್ಲರೂ ಹೊರಗಡೆ ಬರ್ತಾರೆ. ಹಾಗೆ ಕ್ಲೈಂಟ್ ಕೂಡ ಇವನ ಕ್ಯಾಮ್ರಾನ ತಗೊಂಡು ಮೊದಲು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ಬೇಕು ಅಂತ ಇವರೆಲ್ಲರೂ ಅಲ್ಲಿಂದ ನಿಧಾನವಾಗಿ ಸಾಕ್ತಾ ಒಂದು ಗೋಡನ್ನ ಒಳಗಡೆ ಬಂದು ಸೇರ್ಕೋತಾರೆ. ಅಷ್ಟೇ ಅಲ್ಲದೆ ಮ್ಯಾಡಿಸನ್ಗೂ ಕೂಡ ಏಟಾಗಿ ಅವಳ ತಲೆಯಲ್ಲಿ ರಕ್ತ ಹೋಗ್ತಿರುತ್ತೆ. ಆದ್ರೆ ಸೀರಿಯಸ್ ಆಗಿರುವಂತ ಗಾಯಗಳಾಗಿರೋದಿಲ್ಲ. ಇಲ್ಲಿ ಇವ್ರು ಯಾರಿಗೂ ಏನು ಅರ್ಥನೇ ಆಗ್ತಿರೋದಿಲ್ಲ, ಏನಕ್ಕೆ ಶೂಟ್ ಮಾಡಿದ್ರು ಆ ಕ್ರಿಯೇಚರ್ಗೆ ಏನು ಎಫೆಕ್ಟ್ ಆಗ್ಲಿಲ್ಲ ಅಂತ. ಅದಕ್ಕೆ ಕ್ಲೈನ್ ಕೇಳ್ತಾರೆ ನೀನು ಕ್ಯಾಮ್ರಾದಲ್ಲಿ ನೋಡಿದಲ್ಲ ನಿನ್ಗೆ ಏನ್ ಕಾಣಿಸ್ತು ಹೇಳು ಅಂತ. ಆಗ ಇವನು ಕೂಡ ಹೇಳ್ತಾನೆ ಆ ಕ್ರಿಯೇಚರ್ಸ್ ಗಳು ನೋಡೋದಕ್ಕೆ ಮನುಷ್ಯರ ರೀತಿನೇ ಕಾಣ್ತಿದ್ದವು ಅಂತ. ಇದನ್ನ ಕೇಳಿ ಇವ್ರಿಗಂತೂ ಇನ್ನೂ ಕೂಡ ಕನ್ಫ್ಯೂಷನ್ ಆಗೋಗುತ್ತೆ. ಅಷ್ಟೇ ಅಲ್ಲದೆ ಮತ್ತೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ಇವರ ಗಾಗಲ್ಸ್ ಗಳಲ್ಲಿ ಇದ್ದಂತ ಚಾರ್ಜ್ ಕೂಡ ಖಾಲಿ ಆಗೋಗಿರುತ್ತೆ. ಅಂದ್ರೆ ಈಗ ಆ ಕ್ರಿಯೇಚರ್ಸ್ ಗಳನ್ನ ನೋಡೋದು ತುಂಬಾನೇ ಕಷ್ಟ. ಅದಕ್ಕೆ ಕ್ಯಾಮ್ರಾ ಇದೆಯಲ್ಲ ಅಂತ ಕ್ಯಾಮ್ರಾದ ಸಹಾಯದಿಂದ ಹೊರಗಡೆ ನೋಡಿದ್ರೆ ಅದೇ ತರ ತುಂಬಾ ಕ್ರಿಯೇಚರ್ಸ್ ಗಳು ಹೊರಗಡೆ ನಿಂತಿರ್ತವೆ. ಇದೇ ಸಮಯದಲ್ಲಿ ಒಂದು ವಿಷಯನ ಇವರು ಗಮನಿಸ್ತಾರೆ, ಆ ಕ್ರಿಯೇಚರ್ಸ್ ಗಳು ಕಬ್ಬಿಣದ ವಸ್ತುಗಳನ್ನ ದಾಟಿ ಮುಂದೆ ಬರೋದಕ್ಕಾಗ್ತಿರೋದಿಲ್ಲ. ಈ ವಿಷಯ ಯಾರಿಗೋ ಗೊತ್ತಿರೋದ್ರಿಂದಾನೆ ಈ ಬಿಲ್ಡಿಂಗ್ ನ ಸುತ್ತ ಕಬ್ಬಿಣದ ಸಣ್ಣ ಸಣ್ಣ ತುಂಡುಗಳನ್ನ ಹಾಕಿರ್ತಾರೆ. ಅಂದ್ರೆ ಈ ಬಿಲ್ಡಿಂಗ್ ನಲ್ಲಿ ನಮ್ಮನ್ನ ಬಿಟ್ಟು ಇನ್ಯಾರೋ ಇದಾರೆ ಅಂತ ಇವ್ರಿಗೆ ಡೌಟ್ ಬಂದು ಈ ಬಿಲ್ಡಿಂಗ್ ನ ಎಲ್ಲಾ ಕಡೆ ಚೆಕ್ ಮಾಡ್ಕೊಂಡು ಹೀಗೆ ಸಾಕ್ತಾ ಸಾಕ್ತಾ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಒಂದು ಡೋರ್ ಕಾಣಿಸಿ ಓಪನ್ ಮಾಡೋದಕ್ಕೆ ಹೋದ್ರೆ ಒಳಗಡೆಯಿಂದ ಯಾರೋ ಶೂಟ್ ಮಾಡ್ತಾರೆ. ನಂತರ ಅವರ ಬುಲೆಟ್ ಖಾಲಿ ಆಗ್ತಿದ್ದಂಗೆನೆ ಒಳಗಡೆ ಬಂದು ನೋಡಿದಾಗ
ನೋಡ್ದಾಗ್ಲೇ ಇವ್ರಿಗೆ ಗೊತ್ತಾಗೋದು ಒಳಗಡೆ ಇದ್ದಿತ್ತು ಇಬ್ರು ಸಣ್ಣ ಮಕ್ಕಳು ಅಂತ. ಆಕ್ಚುಲಿ ಆ ಗನ್ ಇವರ ತಂದೆದು. ಹಾಗೆ ಸೋಲ್ಜರ್ಸ್ ಗಳೆಲ್ಲ ಇಲ್ಲೇ ಇದ್ದಂತ ಒಂದು ಫೋನ್ ಅನ್ನು ಯೂಸ್ ಮಾಡ್ಕೊಂಡು ಇವರ ಮಿಲಿಟರಿ ಬೇಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿರುವಂತ ಚಿಕ್ಕ ಹುಡುಗನ ಹೆಸರು ಬಾಗ್ಡಾನ್ ಅಂತ, ಹಾಗೆ ಇವನ ಅಕ್ಕನ ಹೆಸರು ಸಾರಿ. ಹಾಗೆ ಇವರು ಈ ಮಕ್ಕಳನ್ನ ಕೇಳ್ತಾರೆ ಬಿಲ್ಡಿಂಗ್ ನ ಸುತ್ತ ಆ ತರ ಕಬ್ಬಿಣದ ತುಂಡುಗಳನ್ನ ಯಾರು ಹಾಕಿರೋದು ಅಂತ. ಹಾಗೆ ಇವರಿಗೆ ಗೊತ್ತಾಗುತ್ತೆ ಈ ಮಕ್ಕಳ ತಂದೆಗೆ ಗೊತ್ತಿತ್ತು ಕಬ್ಬಿಣಗಳನ್ನ ದಾಟಿ ಆ ಕ್ರಿಯೇಚರ್ಸ್ ಗಳು ಬರೋದಕ್ಕಾಗೋದಿಲ್ಲ ಅಂತ, ಆದ್ರಿಂದಾನೇ ಹಾಕಿದ್ದು. ಹಾಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಇಲ್ಲಿನ ಲೋಕಲ್ ಜನರು ಆ ಕ್ರಿಯೇಚರ್ಸ್ ಗಳನ್ನ ಅರಾಟಾರೆ ಅಂತ ಕರೀತಾರೆ. ಅವುಗಳು ಯಾವುದೇ ತರದ ಕ್ರಿಯೇಚರ್ಸ್ ಗಳಲ್ಲ, ಬದಲಾಗಿ ಸತ್ತಿರುವಂತ ಮನುಷ್ಯರ ಆತ್ಮಗಳು ಅಂತ ನಂಬಿದ್ದಾರೆ. ಈಗ ನಿಮ್ಮ ತಂದೆಯಲ್ಲಿ ಅಂತ ಕೇಳಿದಾಗ ಸಾರಿ ಕ್ಲೈನ್ ಹಾಗೆ ಮೆಡಿಸನ್ ನ ಒಂದು ಜಾಕೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ನೋಡಿದ್ರೆ ಇವಳ ತಂದೆ ಸತ್ತು ಮಲಗಿರ್ತಾರೆ. ಆ ಕಬ್ಬಿಣದ ವಸ್ತುಗಳನ್ನ ಬಿಲ್ಡಿಂಗ್ ನ ಸುತ್ತ ಹಾಕ್ತಿರ್ಬೇಕಾದ್ರೆ ಆ ಅರಾಟಾರೆ ಕ್ರಿಯೇಚರ್ಸ್ ಗಳು ಬಂದು ಇವರ ತಂದೆನ ಸಾಯಿಸ್ಬಿಟ್ಟಿರ್ತವೆ. ಇಲ್ಲಿ ಅದಕ್ಕಿಂತ ಬೇಜಾರಾಗುವಂತ ವಿಷಯ ಏನು ಅಂತಂದ್ರೆ ಸಾರಿಯ ತಮ್ಮ ಬಾಗ್ಡಾನ್ಗೆ ಅವನ ತಂದೆ ಸತ್ತೋಗಿರುವಂತ ವಿಷಯ ಗೊತ್ತಿಲ್ಲ, ಹುಷಾರಿಲ್ದೆ ಮಲಗಿದಾನೆ ಅಂತ ಅನ್ಕೊಂಡಿದ್ದಾನೆ. ನಂತರ ಮೇಜರ್ ಸೆಷನ್ ಹಾಗೆ ಇವನ ಸೋಲ್ಜರ್ಸ್ ಗಳೆಲ್ಲ ಸೇರಿ ಹೊರಗಡೆ ಹೇಗ್ ಹೋಗೋದು ಅಂತ ಪ್ಲಾನ್ ಮಾಡ್ಕೊತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಕ್ಲೈನ್ ನೋಡ್ತಾನೆ ಇವರಿರುವಂತ ಜಾಗದ ಸುತ್ತಮುತ್ತ ಬರೀ ಕಬ್ಬಿಣದ ಚೂರುಗಳೇ ಇರ್ತವೆ. ಅಂದ್ರೆ ಇವರೆಲ್ಲರೂ ಸೇಫ್ ಆಗಿ ಹೊರಗಡೆ ಹೋಗೋದಕ್ಕೆ ಒಂದು ಚಾನ್ಸ್ ಇದೆ ಅಂತ. ಅದಕ್ಕೆ ಇವರೆಲ್ಲರೂ ಸೇರಿ ಆ ಕಬ್ಬಿಣದ ಸಣ್ಣ ಸಣ್ಣ ಚೂರುಗಳನ್ನ ಬಾಂಬ್ ಗಳ ಒಳಗಡೆ ಹಾಗೆ ಗ್ರಾನೈಟ್ ಗಳ ಒಳಗಡೆ ಹಾಕುತ್ತಿರ್ತಾರೆ. ಇವುಗಳನ್ನ ಅರಾಟರೆ ಕ್ರಿಯೇಚರ್ಸ್ ಗಳ ಹತ್ರ ಬ್ಲಾಸ್ಟ್ ಮಾಡಿದ್ರೆ ಅವುಗಳು ಮುಂದೆ ಬರೋದಕ್ಕಾಗೋದಿಲ್ಲ ಅಂತ. ಹಾಗೆ ಕ್ಲೈನ್ ಕೂಡ ಈ ಕ್ಯಾಮ್ರಾನ ಒಂದು ಟಾರ್ಚ್ ನ ರೀತಿ ರೆಡಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಟಾರ್ಚ್ ನ ಸಹಾಯದಿಂದ ಅರಾಟರೆ ಕ್ರಿಯೇಚರ್ಸ್ ಗಳು ಎಲ್ಲಿ ಬರ್ತಿದಾವೆ ಅಂತ ಗೊತ್ತಾಗುತ್ತೆ. ನಂತರ ಇವನ ಕೆಲಸನ ಶುರು ಮಾಡ್ಕೋತಾನೆ. ಅಷ್ಟೇ ಅಲ್ಲದೆ ಅದೇ ತರದ ಟಾರ್ಚ್ ಅನ್ನ ಯಾವ ರೀತಿ ರೆಡಿ ಮಾಡ್ಬೇಕು ಅಂತ ಮಿಲಿಟರಿ ಬೇಸ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಕೂಡ ಹೇಳ್ಕೊಡ್ತಾನೆ. ನಂತರ ಬಾಂಬ್ ಗಳೆಲ್ಲ ರೆಡಿ ಆಗ್ತವೆ, ಹಾಗೆ ಟಾರ್ಚ್ ಕೂಡ ರೆಡಿ ಆಗುತ್ತೆ. ಅದಕ್ಕೆ ಆ ಟಾರ್ಚ್ ಅನ್ನ ಕಿಟಕಿಯಿಂದ ಹೊರಗಡೆ ಬಿಟ್ಟಾಗ ಅರಾಟಾರೆಗಳು ಎಲ್ಲೆಲ್ಲಿ ಇದಾವೆ ಅಂತ ಇವರಿಗೆ ಆರಾಮಾಗಿ ಕಾಣಿಸ್ಬಿಡುತ್ತೆ. ಅಷ್ಟೇ ಅಲ್ಲದೆ ಅವುಗಳು ಇವ್ರ ಕಡೆಗೇನೆ ಬರ್ತಿರೋದ್ರಿಂದ ಇವರೆಲ್ಲರೂ ಮಕ್ಕಳನ್ನ ಕರ್ಕೊಂಡು ಬಿಲ್ಡಿಂಗ್ ನ ಹಿಂದಿನ ದಾರಿಯಿಂದ ಇಲ್ಲಿಂದ ತಪ್ಪಿಸ್ಕೊಂಡು ನಿಧಾನವಾಗಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರು ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ಅರಾಟಾರೆಗಳು ಇಲ್ಲಿಗೆ ಬರ್ತಿರ್ತವೆ. ಅದಕ್ಕೆ ಇವರು ರೆಡಿ ಮಾಡ್ಕೊಂಡಿರುವಂತ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡ್ತಿದ್ದಂಗೆನೆ ಅವುಗಳ ಒಳಗಡೆ ಇದ್ದಂತ ಕಬ್ಬಿಣದ ತುಂಡುಗಳು ಅರಾಟಾರೆಗಳನ್ನ ಮುಂದೆ ಬರೋದಕ್ಕೆ ಬಿಡೋದಿಲ್ಲ. ಹೀಗೆ ಇವರು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ರೆ ಇನ್ನಷ್ಟು ಅರಾಟಾರೆಗಳು ಇವರನ್ನ ಎಷ್ಟು ಭಯಂಕರವಾಗಿ ಫಾಲೋ ಮಾಡ್ತಿರ್ತವೆ ಅಂತಂದ್ರೆ ಕಬ್ಬಿಣದ ಚೂರುಗಳು ಇಲ್ದೇ ಇದ್ದಿದ್ರೆ ಇವ್ರು ಯಾರು ಕೂಡ ಬದುಕ್ತಿರ್ಲಿಲ್ಲ. ಹೀಗೆ ಆ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡ್ತಾ ಮಾಡ್ತಾ ಅರಾಟಾರೆಗಳನ್ನ ಸ್ಟಾಪ್ ಮಾಡಿ ತುಂಬಾ ಕಷ್ಟಪಟ್ಟು ಸಿಟಿಯ ಮಧ್ಯೆ ಇರುವಂತ ಜಾಗಕ್ಕೆ ಬಂದಾಗ ಇಲ್ಲೊಂದು ಬಸ್ ಇರುತ್ತೆ. ಅದಕ್ಕೆ ಒಳಗಡೆ ಬರ್ತಾರೆ. ಆದ್ರೆ ಕ್ಲೈನ್ ರೆಡಿ ಮಾಡಿರುವಂತ ಟಾರ್ಚ್ ಕೂಡ ಹಾಳಾಗೋಗಿರುತ್ತೆ. ಅಂದ್ರೆ ಇವರಿಗೆ ಈಗ ಅರಾಟಾರೆಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಏನ್ ಮಾಡೋದು ಅಂತ ಇವರೆಲ್ಲರೂ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವ್ರ ಕಡೆಗೆ ಏನೋ ಬರ್ತಿರುವಂತ ಶಬ್ದಗಳು ಕೇಳಿಸ್ತವೆ. ನೋಡಿದ್ರೆ ಬೇರೆ ಏನು ಅಲ್ಲ, ಮಿಲಿಟರಿಯ ಟ್ಯಾಂಕ್ ಗಳು. ಇವರು ಕೂಡ ಅದೇ ತರದ ಒಂದು ಟಾರ್ಚ್ ಅನ್ನ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಇದರಿಂದ ಸುತ್ತಮುತ್ತ ಇರುವಂತ ಅರಾಟಾರೆಗಳು ಕಾಣಿಸ್ತವೆ. ಆದ್ರೆ ಇವರಿಗೆ ಗೊತ್ತಿರೋದಿಲ್ಲ ಮಾಮೂಲಿ ಬುಲೆಟ್ ಇಂದ ಅವುಗಳಿಗೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದರಿಂದ ಅವುಗಳು ಸೋಲ್ಜರ್ಸ್ ಗಳನ್ನೆಲ್ಲ ಸಾಯಿಸೋದಕ್ಕೆ ಶುರು ಮಾಡ್ಬಿಡ್ತವೆ. ಈ ವಿಷಯ ಗೊತ್ತಿರುವಂತ ಕ್ಲೈನ್ ಹಾಗೆ ಇವನ ಟೀಮ್ ನವರೆಲ್ಲ ಒಂದು ಜಾಗದಲ್ಲಿ ಬಚ್ಚಿಟ್ಕೊಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ನೋಡಿದ್ರೆ ಅರಾಟಾರೆಗಳು ಲೈಟ್ ಇರುವಂತ ಆ ಟ್ಯಾಂಕ್ ಅನ್ನೇ ನಾಶ ಮಾಡ್ತಿರ್ತವೆ. ಆದ್ರೆ ಇಷ್ಟೊತ್ತಿಗೆ ಸಾರಿಯ ತಮ್ಮ ಬಾಗ್ಡಾನ್ ಎಲ್ಲೋ ಮಿಸ್ ಆಗ್ಬಿಟ್ಟಿರ್ತಾನೆ. ಯಾಕೆಂತಂದ್ರೆ ಬಿದ್ದೋಗಿರುವಂತ ಇವನ ಡಾಲರ್ ಅನ್ನ ಇವನು ಎತ್ಕೊಳ್ಳೋದಕ್ಕೆ ಬಂದಾಗ ಅಷ್ಟೊತ್ತಿಗೆ ಅರಾಟಾರೆಗಳು ಇವನನ್ನ ಸಾಯಿಸ್ಬಿಡ್ತವೆ. ಇದರಿಂದ ಎಲ್ಲರಿಗೂ ತುಂಬಾನೇ ಬೇಜಾರಾಗೋಗುತ್ತೆ. ಅದೇ ಸಮಯಕ್ಕೆ ಒಂದು ಹೆಲಿಕಾಪ್ಟರ್ ಕೂಡ ಬರುತ್ತೆ. ಅರಾಟಾರೆಗಳು ಇವ್ರ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಕ್ಲೈನ್ ಇವನ ಹತ್ರ ಇರುವಂತ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡ್ತಿದ್ದಂಗೆನೆ ಕಬ್ಬಿಣದ ಚೂರುಗಳು ಅವುಗಳನ್ನ ಮುಂದೆ ಬರೋದಕ್ಕೆ ಬಿಡೋದಿಲ್ಲ. ಇದೇ ಸಮಯ ಉಪಯೋಗಿಸ್ಕೊಂಡು ಕ್ಲೈನ್ ಹಾಗೆ ಅವನ ಟೀಮ್ ನವರೆಲ್ಲ ಹೆಲಿಕಾಪ್ಟರ್ ನಲ್ಲಿ ಸಿಟಿನ ಬಿಟ್ಟು ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಜನರಲ್ ಕೂಡ ಕಾಲ್ ಮಾಡಿ ಹೇಳ್ತಾರೆ ನೀವು ಬೇಸ್ ಕಡೆಗೆ ಬರೋದಕ್ಕೆ ಹೋಗ್ಬೇಡಿ, ಬಂಕರ್ ಕಡೆಗೆ ಹೋಗಿ ಅಂತ. ನಂತರ ಹೆಲಿಕಾಪ್ಟರ್ ಜನರಲ್ ಹೇಳಿರುವಂತ ಬಂಕರ್ ಹತ್ರನೇ ಇವರೆಲ್ಲರನ್ನು ಬಿಟ್ಟು ಹೋಗುತ್ತೆ. ನೋಡಿದ್ರೆ ಬಂಕರ್ ಹತ್ರ ಮಾಲ್ಡೋವಾ ದೇಶದ ಮಿಲಿಟರಿ ಅವರು ಇರ್ತಾರೆ. ಹಾಗೆ ಒಳಗಡೆ ಬಂದಾಗ್ಲೇ ಗೊತ್ತಾಗೋದು ಸಿಟಿಲಿ ಬದುಕಿರುವಂತ ಅಲ್ಪ ಸ್ವಲ್ಪ ಜನರೆಲ್ಲರೂ ಇದೇ ಜಾಗದಲ್ಲಿ ಸೇಫ್ ಆಗಿದ್ದಾರೆ ಅಂತ. ಇದಾದ್ಮೇಲೆ ಗಾಯ ಆಗಿರುವಂತ ಸಾರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ಬೇಕಾದ್ರೆ ಆಗ ಇವಳು ಒಂದು ವಿಷಯನ ಇವರಿಗೆ ಹೇಳ್ತಾಳೆ. ನನ್ನ ತಂದೆ ಮೊದಲು ಮಸಾರಾವ್ ಅನ್ನೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಿದ್ರು. ಈ ಅರಾಟರೆ ಕೇಸ್ಗಳು ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಇದರಿಂದ ನನ್ನ ತಂದೆಗೆ ಅವುಗಳ ಬಗ್ಗೆ ಮೊದ್ಲಿಂದಾನೇ ಗೊತ್ತಿತ್ತು ಅಂತ. ಆದ್ರೆ ಅದೇ ಸಮಯಕ್ಕೆ ಬಂಕರ್ನ ಸುತ್ತಮುತ್ತ ಏನೋ ಲ್ಯಾಂಡ್ ಆಗುವಂತ ಶಬ್ದಗಳು ಕೇಳಿಸ್ತವೆ. ಇದರಿಂದ ಎಲ್ಲರೂ ರೆಡಿ ಆಗಿ ಕುಂತ್ಕೋತಿದ್ದಂಗೆನೆ ಡೋರ್ ಓಪನ್ ಆಗುತ್ತೆ. ನೋಡಿದ್ರೆ ಜನರಲ್ ಇವ್ರ ಜೊತೆ ಒಂದಷ್ಟು ಜನರನ್ನ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ. ಯಾಕೆಂತಂದ್ರೆ ಬೇಸ್ ಮೇಲೂ ಕೂಡ ಅರಾಟರೆಗಳು ಅಟ್ಯಾಕ್ ಮಾಡ್ಬಿಟ್ಟಿರ್ತವೆ. ಅಷ್ಟೇ ಅಲ್ಲದೆ ಹೇಗೋ ಮಾಡಿ ಉಳ್ಕೊಂಡಿದ್ದಂತ ವೆಪನ್ಸ್ ಗಳನ್ನು ಕೂಡ ಇವರು ಹೆಲಿಕಾಪ್ಟರ್ ಇಂದ ತಗೊಂಡ್ ಬಂದಿರ್ತಾರೆ. ಈಗ ಇವರೆಲ್ಲರಿಗೂ ಆ ಅರಾಟರೆಗಳ ಬಗ್ಗೆ ಏನಂದ್ರೆ ಏನು ಕೂಡ ಗೊತ್ತಿಲ್ಲ. ಅವುಗಳೆಲ್ಲ ಎಲ್ಲಿಂದ ಬಂದಿದ್ದಾವೆ, ಅವುಗಳನ್ನ ನಾಶ ಮಾಡೋದು ಹೇಗೆ, ಕೊನೆಗೆ ತಪ್ಪಿಸ್ಕೊಂಡು ಹೋಗೋಣ ಅಂತಂದ್ರೆ ಅದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಎರಡು ಕಾರಣ
ಕಾರಣಗಳು ಇದಾವೆ. ಮೊದಲನೇದು, ಹೆಲಿಕಾಪ್ಟರ್ ಗಳಲ್ಲಿ ಇವರೆಲ್ಲರೂ ಹೋಗೋದಕ್ಕಾಗೋದಿಲ್ಲ. ಇನ್ನೊಂದು ಕಾರಣ ಏನು ಅಂತಂದ್ರೆ, ಅಕಸ್ಮಾತ್ ಇವರೆಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು ಕೂಡ ಅರಟರೆಗಳು ಎಲ್ಲಾ ಕಡೆನೂ ಹರಡ್ತಾ ಇಡೀ ಪ್ರಪಂಚನೇ ನಾಶ ಮಾಡ್ಬಿಡ್ತವೆ ಅನ್ನೋ ಭಯ ಬೇರೆ ಒಂದ್ ಕಡೆ. ಇದರಿಂದ ಏನ್ ಮಾಡೋದು ಅಂತಾನೆ ಇವರಿಗೆ ಅರ್ಥ ಆಗದೆ ತುಂಬಾನೇ ಕಷ್ಟ ಪಡ್ತಿರ್ಬೇಕಾದ್ರೆ ಆಗ ಕ್ಲೈನ್ ಇವರಿಗೆಲ್ಲರಿಗೂ ಹೇಳ್ತಾ ಹೋಗ್ತಾನೆ, ನಾನು ಅವುಗಳನ್ನ ಕ್ಲಿಯರ್ ಆಗಿ ನೋಡಿ ಎಲ್ಲಾನು ಅಬ್ಸರ್ವ್ ಮಾಡಿದೀನಿ. ಅರಟರೆಗಳು ಕಬ್ಬಿಣದ ವಸ್ತುಗಳನ್ನ ದಾಟಿ ಬರೋದಕ್ಕಾಗೋದಿಲ್ಲ. ಹಾಗೆ ಇವರೆಲ್ಲರೂ ಬಿಲ್ಡಿಂಗ್ ನಲ್ಲಿ ಸಿಗಾಕೊಂಡಿದ್ದಂತ ಟೀಮ್ ಅನ್ನ ಕಾಪಾಡೋದಕ್ಕೆ ಹೋದಾಗ ಡೇವಿಡ್ ಒಂದು ಬಾಟಬ್ ನ ಕೆಳಗಡೆ ಬಚ್ಚಿಟ್ಕೊಂಡಿದ್ದ. ಅವನಿಗೆ ಅವುಗಳು ಏನು ಮಾಡೋದಕ್ಕಾಗ್ಲಿಲ್ವಲ್ಲ. ಅಷ್ಟೇ ಅಲ್ಲದೆ ಮಿಲಿಟರಿಯ ಟ್ಯಾಂಕ್ ಗಳ ಒಳಗಡೆನೂ ಕೂಡ ಅವುಗಳಿಗೆ ಬರೋದಕ್ಕಾಗ್ಲಿಲ್ಲ. ಇದಕ್ಕೆಲ್ಲದಕ್ಕೂ ಉತ್ತರ ಏನು ಅಂತಂದ್ರೆ, ಅರಟರೆಗಳು ಮೊದ್ಲಿಂದಾನೇ ಆ ರೀತಿ ಇರ್ಲಿಲ್ಲ. ನನ್ಗನ್ನಿಸ್ತಿರೋ ಪ್ರಕಾರ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಮನುಷ್ಯರನ್ನೇ ಆ ರೀತಿ ಕನ್ವರ್ಟ್ ಮಾಡಿರೋದು. ಇದರಿಂದಾನೆ ಅವುಗಳು ನೋಡೋದಕ್ಕೆ ಮನುಷ್ಯರ ರೀತಿನೇ ಕಾಣ್ತಿರೋದು. ಅಷ್ಟೇ ಅಲ್ಲದೆ ಮಾಲ್ಡೋವಾ ದೇಶದಲ್ಲಿ ಮೊದಲು ಒಂದು ಸುದ್ದಿ ಸರ್ಕ್ಯುಲೇಟ್ ಆಗಿತ್ತು. ಮಾಲ್ಡೋವಾ ದೇಶದವರು ಸೀಕ್ರೆಟ್ ಆಗಿ ಒಂದು ವೆಪನ್ ಅನ್ನ ತಯಾರು ಮಾಡ್ತಿದ್ದಾರೆ ಅಂತ. ಅಂದಂಗೆ ಹೇಳಬೇಕು ಅಂತಂದ್ರೆ ಅವರು ತಯಾರು ಮಾಡ್ತಿದ್ದಂತ ವೆಪನ್ ಗಳು ಬೇರೆ ಯಾವುದು ಅಲ್ಲ, ಮನುಷ್ಯರನ್ನ ಈ ರೀತಿ ಡೇಂಜರಸ್ ಆಗಿ ಅರಟರೆಯಾಗಿ ಕನ್ವರ್ಟ್ ಮಾಡೋದು. ಈಗ ಸಾರಿಯಿಂದ ಇವರಿಗೆ ಮತ್ತೊಂದು ವಿಷಯನೂ ಗೊತ್ತಾಗಿದೆ. ಮಸರಾವ್ ಅನ್ನೋ ಒಂದು ಜಾಗದಲ್ಲೇ ಈ ಅರಟರೆ ಕೇಸ್ಗಳು ಸ್ಟಾರ್ಟ್ ಆಗಿದ್ದು. ಅಂದ್ರೆ ಎಕ್ಸ್ಪೆರಿಮೆಂಟ್ ಅನ್ನ ಅದೇ ಜಾಗದಲ್ಲಿ ನಡೆಸ್ತಿದ್ರು. ಅದಕ್ಕೆ ನಾವೀಗ ಅಲ್ಲಿಗೆ ಹೋದ್ರೆ ಇದನ್ನೆಲ್ಲ ತಡಿಬಹುದು ಅಂತ ಕ್ಲೈನ್ಗೆ ಅನ್ನಿಸ್ತಿರುತ್ತೆ. ಅಷ್ಟಲ್ದೆ ಇವರೆಲ್ಲರಿಗೂ ಈಗ ಗೊತ್ತು ಮಾಮೂಲಿ ವೆಪನ್ಗಳು ಅವುಗಳಿಗೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ಕ್ಲೈನ್ ಪ್ಲಾಸ್ಮಾ ಡಿಸ್ಚಾರ್ಜ್ ಅನ್ನೋ ಒಂದು ಎಲೆಕ್ಟ್ರಾನಿಕ್ ವೆಪನ್ ನ ತಯಾರು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದು ಕೂಡ ಇವ್ರ ಹತ್ರ ಉಳಿದಿರುವಂತ ಅಲ್ಪ ಸ್ವಲ್ಪ ವಸ್ತುಗಳನ್ನೇ ಯೂಸ್ ಮಾಡ್ಕೊಂಡು. ಅದಕ್ಕೆ ಸೋಲ್ಜರ್ಸ್ ಗಳೆಲ್ಲ ಹೊರಗಡೆ ಬಂದು ಜನರಲ್ ಬೇಸ್ ಇಂದ ತಗೊಂಡ್ ಬಂದಿರುವಂತ ವೆಪನ್ಸ್ ಗಳನ್ನ ಒಳಗಡೆ ತಗೊಂಡ್ ಬರ್ತಾರೆ. ಅಷ್ಟಲ್ದೆ ಇವ್ರ ಹತ್ರ ಒಂದು ರೋಬೋಟ್ ಇರುತ್ತೆ, ಅದನ್ನ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಈ ಕಡೆ ಕ್ಲೈನ್ ಮೊದ್ಲು ಅರಟರೆಗಳನ್ನ ನೋಡೋದಕ್ಕೆ ಹೆಲ್ಪ್ ಆಗ್ಲಿ ಅಂತ ಆ ಟಾರ್ಚ್ ಗಳನ್ನ ರೆಡಿ ಮಾಡ್ತಾನೆ. ಅದಾದ್ಮೇಲೆ ಎಲೆಕ್ಟ್ರಾನಿಕ್ ವೆಪನ್ಸ್ ಗಳನ್ನು ಕೂಡ ತಯಾರು ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಇದಾದ್ಮೇಲೆ ಇವರು ಮ್ಯಾಪ್ ಅನ್ನು ನೋಡ್ಕೊಂಡು ರೆಡಿ ಆಗ್ತಾರೆ ಮಸರಾವ್ಗೆ ಹೇಗೆ ಹೋಗ್ಬೇಕು ಅಂತ. ವೆಪನ್ಸ್ ಗಳೇನೋ ರೆಡಿ ಆಯ್ತು, ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಈ ವೆಪನ್ಸ್ ಗಳನ್ನ ಟೆಸ್ಟ್ ಮಾಡೋದಕ್ಕೆ ಟೈಮ್ ಕೂಡ ಇವ್ರ ಹತ್ರ ಇರೋದಿಲ್ಲ. ಅದಕ್ಕೆ ಮತ್ತೆ ಬದುಕಿ ಬರ್ತೀವನ್ನೋ ನಂಬಿಕೆ ಇಲ್ಲದೆ ಇದ್ರು ಕೂಡ ಎಲ್ಲಾ ತಯಾರಿ ಮಾಡ್ಕೊಂಡು ಹೆಲಿಕಾಪ್ಟರ್ ಗಳಲ್ಲಿ ಮಸರಾವ್ಗೆ ಬರ್ತಾರೆ. ಇಲ್ಲಿಗೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇದೊಂದು ವಿಶಾಲವಾಗಿರೋ ಒಂದು ಲ್ಯಾಬ್ ಅಂತ. ನಂತರ ಸೋಲ್ಜರ್ಸ್ ಗಳು ಕೆಳಗಡೆ ಬರ್ತಾರೆ, ಹಾಗೆ ರೋಬೋಟ್ಸ್ ಗಳನ್ನು ಕೂಡ ಕೆಳಗಡೆ ಕರ್ಕೊಂಡು ಬರ್ತಾರೆ. ಇಲ್ಲಿ ರೋಬೋಟ್ಸ್ ಗಳಿಗೆ ಆ ಲೈಟ್ ಅನ್ನ ಫಿಟ್ ಮಾಡ್ಕೊಂಡು ಬಂದಿರ್ತಾರೆ. ನಂತರ ಕ್ಲೈಂಟ್ ಕಂಡಿಡ್ದಿರೋಂತ ಎಲೆಕ್ಟ್ರಾನಿಕ್ ವೆಪನ್ ನ ರೆಡಿ ಮಾಡ್ಕೋತಿರ್ತಾರೆ. ಆಕ್ಚುಲಿ ಇದನ್ನ ಶೂಟ್ ಮಾಡ್ಬೇಕು ಅಂತಂದ್ರೆ ಮೊದಲು ಚಾರ್ಜ್ ಮಾಡ್ಬೇಕು. ಅದೇ ಸಮಯಕ್ಕೆ ಒಂದು ಅರಟರೆ ಬರ್ತಿರೋದನ್ನ ನೋಡಿ ಶೂಟ್ ಮಾಡ್ತಿದ್ದಂಗೆನೆ ಅದು ಚೂರ್ ಚೂರಾಗೋಗುತ್ತೆ. ಆಗ್ಲೇ ಅವ್ರಿಗೆ ಕನ್ಫರ್ಮ್ ಆಗೋದು ಇದು ವರ್ಕ್ ಆಗುತ್ತೆ ಅಂತ. ಈ ಕಡೆ ಎಲ್ಲಾ ಸೋಲ್ಜರ್ಸ್ ಗಳು ವೆಪನ್ ನ ಸಹಾಯದಿಂದ ಅರಟರೆಗಳ ಜೊತೆ ಫೈಟ್ ಮಾಡ್ತಾ ಅವುಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಿದ್ರೆ, ಅದೇ ಸಮಯಕ್ಕೆ ಕ್ಲೈಂಟ್ ಮೆಡಿಸನ್ ಹಾಗೆ ಇನ್ನಿಬ್ರು ಸೋಲ್ಜರ್ಸ್ ಗಳು ಮತ್ತೊಂದು ಜಾಗದಿಂದ ಲ್ಯಾಬ್ ನ ಒಳಗಡೆ ಎಂಟರ್ ಆಗೋಗ್ತಾರೆ. ಈ ಜಾಗದ ಸ್ಥಿತಿ ಅಂತೂ ತುಂಬಾನೇ ಹದಗೆಟ್ಟೋಗಿರುತ್ತೆ. ಅದೇ ಸಮಯಕ್ಕೆ ಇಲ್ಲಿಗೂ ಕೂಡ ಅರಟರೆಗಳು ಬಂದಿದ್ರಿಂದ ಇಬ್ರು ಸೋಲ್ಜರ್ಸ್ ಗಳು ಅವುಗಳ ಜೊತೆ ಫೈಟ್ ಮಾಡ್ತಾ ಕ್ಲೈನ್ ಹಾಗೆ ಮೆಡಿಸನ್ ನ ಮುಂದೆ ಹೋಗೋದಕ್ಕೆ ಹೇಳ್ತಾರೆ. ಈ ಕಡೆ ಹೊರಗಡೆ ಸೋಲ್ಜರ್ಸ್ ಗಳು ಕೂಡ ಅರಟರೆಗಳನ್ನ ಸಾಯಿಸೋದ್ರ ಜೊತೆಗೇನೆ ತುಂಬಾ ಜನ ಸೋಲ್ಜರ್ಸ್ ಗಳು ಕೂಡ ಸತ್ತೋಗಿರ್ತಾರೆ. ಹೋಗ್ತಾ ಹೋಗ್ತಾ ಯುದ್ಧ ಕಷ್ಟ ಕೂಡ ಆಗ್ತಿರುತ್ತೆ. ಈ ಕಡೆ ಲ್ಯಾಬ್ ನ ಒಳಗಡೆ ಕ್ಲೈನ್ ಹಾಗೆ ಮೆಡಿಸನ್ ಅರಟರೆಗಳಿಂದ ತಪ್ಪಿಸ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ನೋಡಿದ್ರೆ ಒಂದು ಡೋರ್ ಇವರಿಗೆ ಕಾಣಿಸುತ್ತೆ. ಆದ್ರಿಂದ ಆ ಡೋರ್ ಅನ್ನ ಹ್ಯಾಕ್ ಮಾಡಿ ಓಪನ್ ಮಾಡ್ಕೊಂಡು ಒಳಗಡೆ ಬಂದು ನೋಡಿದ್ರೆ ಶಾಕ್ ಹೋಗ್ತಾರೆ. ಯಾಕೆ ಅಂತಂದ್ರೆ ಒಂದಷ್ಟು ಗ್ಲಾಸ್ ಗಳ ಒಳಗಡೆ ಮನುಷ್ಯರ ರೀತಿನೇ ಕಾಣುವಂತ ಅರಟರೆ ಬಾಡಿಗಳು ರೆಡಿ ಆಗ್ತಿರ್ತವೆ. ಅಷ್ಟಲ್ಲದೆ ಮನುಷ್ಯರ ಬಾಡಿಯ ಒಂದಷ್ಟು ಎಕ್ಸ್ರೇಗಳು ಕಾಣಿಸ್ತವೆ. ಆ ಎಕ್ಸ್ರೇಗಳನ್ನ ಯೂಸ್ ಮಾಡ್ಕೊಂಡೆ ಅರಟರೆ ಬಾಡಿಗಳನ್ನ ಪ್ರಿಂಟ್ ಮಾಡ್ತಿರ್ತಾರೆ. ಯಾವಾಗ ಇನ್ನೂ ಸ್ವಲ್ಪ ಮುಂದೆ ಬರ್ತಾರೋ ಇನ್ನಷ್ಟು ಅರಟರೆಗಳು ಇವರಿಗೆ ಕಾಣಿಸ್ತವೆ. ಆದ್ರೆ ಇವುಗಳನ್ನೆಲ್ಲ ಬಂದಿ ಮಾಡಿರ್ತಾರೆ. ಇದನ್ನೆಲ್ಲ ನೋಡ್ತಿರುವಂತ ಇವ್ರಿಗಂತೂ ಒಂದಂತೂ ಕನ್ಫರ್ಮ್ ಆಗ್ತಿರುತ್ತೆ, ಈ ಜಾಗದಲ್ಲಿ ಎಕ್ಸ್ಪೆರಿಮೆಂಟ್ ಏನೋ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಹೋಗ್ತಾ ಹೋಗ್ತಾ ಔಟ್ ಆಫ್ ಕಂಟ್ರೋಲ್ ಆಗಿದ್ರಿಂದ ಈ ಜಾಗನೇ ನಾಶ ಆಗೋಯ್ತು ಅಂತ. ಅದೇ ಸಮಯಕ್ಕೆ ಹೊರಗಡೆ ನಮ್ಗೆ ತೋರಿಸ್ತಾರೆ ಸೋಲ್ಜರ್ಸ್ ಗಳು ಶೂಟ್ ಮಾಡಿರೋದ್ರಿಂದ ಅರಟರೆ ಬಾಡಿಗಳು ಚೂರ್ ಚೂರ್ ಆಗ್ತಿರ್ತವೆ. ಈ ರೀತಿ ಚೂರ್ ಚೂರ್ ಆದಂತ ಬಾಡಿಗಳೆಲ್ಲ ಒಂದು ಕಡೆ ಸೇರಿ ಸೋಲ್ಜರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿರ್ತವೆ. ಹಾಗೆ ಒಳಗಡೆ ಇರುವಂತ ಇವರಿಬ್ರಿಗೂ ಸ್ವಲ್ಪ ಮುಂದೆ ಬಂದಾಗ ಒಂದು ಟೂಲ್ ಸಿಗುತ್ತೆ. ಅದ್ರ ಜೊತೆಗೇನೆ ಒಂದು ಡೆಡ್ ಬಾಡಿ ಹತ್ರ ಒಂದು ಆಕ್ಸೆಸ್ ಕಾರ್ಡ್ ಕೂಡ ಸಿಗುತ್ತೆ. ಅದನ್ನ ತಗೊಂಡ್ ಬಂದು ಮುಂದೆ ಇರುವಂತ ಒಂದು ಡಿವೈಸ್ ನ ಒಳಗಡೆ ಹಾಕ್ತಿದ್ದಂಗೆನೆ ಅದರಿಂದ ಇವ್ರಿಗೊಂದು ವಿಷಯ ಗೊತ್ತಾಗುತ್ತೆ. ಈ ಡಿವೈಸ್ ಗೆ ಹಾಕಿರುವಂತ ಕೇಬಲ್ ಗಳನ್ನ ಡಿಸ್ಕನೆಕ್ಟ್ ಮಾಡಿದ್ರೆ ಎಲ್ಲಾನು ಸ್ಟಾಪ್ ಆಗೋಗುತ್ತೆ ಅಂತ. ಅದಕ್ಕೆ ಕ್ಲೈನ್ ಇವನ್ಗೆ ಸಿಕ್ಕಿರುವಂತ ಟೂಲ್ ನ ಸಹಾಯದಿಂದ ಒಂದೊಂದೇ ಕೇಬಲ್ ಗಳನ್ನ ತೆಗೆಯೋದಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲದೆ ಹೊರಗಡೆನೂ ಕೂಡ ಸಿಚುವೇಶನ್ ಕೈ ತಪ್ಪಿ ಹೋಗಿರುತ್ತೆ. ಅದಕ್ಕೆ ಮೇಜರ್ ಸೆಷನ್ ಒಂದು ಜಾಗಕ್ಕೆ ಬಂದು ಇವನ ಗನ್ ಅನ್ನ ರೀಚಾರ್ಜ್ ಮಾಡ್ಕೊತಿರ್ತಾನೆ. ಅಷ್ಟೇ ಅಲ್ಲದೆ ಲ್ಯಾಬ್ ನ ಒಳಗಡೆ ಇರುವಂತ ಅರಟರೆಗಳು ಕೂಡ ಗ್ಲಾಸ್ ಅನ್ನ ಹೊಡ್ಕೊಂಡು ಹೊರಗಡೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತವೆ. ಮ್ಯಾಡಿಸನ್ ಹಾಗೆ ಉಳಿದಿರುವಂತ 2 ಸೋಲ್ಜರ್ಸ್ ಗಳು ಕೂಡ ಅವುಗಳಿಗೆ ಶೂಟ್ ಮಾಡಿ ಸಾಯಿಸ್ತಿರ್ತಾರೆ.
ಈ ಕಡೆ ಹೊರಗಡೆ ಒಂದು ದೊಡ್ಡ ಯುದ್ಧನೇ ಶುರು ಆಗ್ತಿದ್ರೆ ಲ್ಯಾಬ್ ನ ಒಳಗಡೆನೂ ಕೂಡ ಅರಟೆರೆಗಳು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತವೆ. ನಂತರ ಮೇಜರ್ ಸೆಷನ್ ನ ಗನ್ ಚಾರ್ಜ್ ಆಗ್ತಿದ್ದಂಗೆನೆ ಶೂಟ್ ಮಾಡ್ತಾನೆ. ಅಷ್ಟೊತ್ತಿಗೆ ಇವನು ಕೂಡ ಎಲ್ಲಾ ಕೇಬಲ್ ಗಳನ್ನ ತೆಗ್ದಿದ್ರಿಂದ ಈ ಡಿವೈಸ್ ಗೆ ಕನೆಕ್ಟ್ ಆಗಿದ್ದಂತ ಅರಟರೆ ಕ್ರಿಯೇಚರ್ಸ್ ಗಳು ನಾಶ ಆಗೋಗ್ತವೆ. ಕೊನೆಗೂ ಈ ಕ್ರಿಯೇಚರ್ಸ್ ಗಳನ್ನ ನಾಶ ಮಾಡಿ ಇವರು ಅನ್ಕೊಂಡಿದ್ದನ್ನ ಮಾಡಿದ್ರು. ನಂತರ ಮೆಡಿಸನ್ ಕ್ಲೈನ್ ಹತ್ರ ಬರ್ತಾಳೆ. ಈ ಕಡೆ ಎಲ್ಲ ಸರಿ ಹೋದ್ರು ಕೂಡ ಮಿಕ್ಕಿರುವಂತ ಸೋಲ್ಜರ್ಸ್ ಗಳು ತುಂಬಾ ದುಃಖ ಪಡ್ತಿರ್ತಾರೆ. ಯಾಕೆಂತಂದ್ರೆ ಕ್ರಿಯೇಚರ್ಸ್ ಗಳಿಂದ 100 ಸೋಲ್ಜರ್ಸ್ ಗಳು ಸತ್ತೋಗಿರ್ತಾರೆ. ಇದಾದ್ಮೇಲೆ ಯಾವಾಗ ಕ್ಲೈನ್ ಹಾಗೆ ಮೆಡಿಸನ್ ಸ್ವಲ್ಪ ಮುಂದೆ ಬಂದು ನೋಡ್ತಾರೋ ಇನ್ನೊಂದು ಶಾಕಿಂಗ್ ಆಗಿರುವಂತ ದೃಶ್ಯ ಇವರಿಗೆ ಕಾಣಿಸುತ್ತೆ. ಯಾಕೆಂತಂದ್ರೆ ಈ ಜಾಗದಲ್ಲಿ ಬರೀ ಅರಟರೆ ಕ್ರಿಯೇಚರ್ಸ್ ಗಳ ಬಾಡಿನ ಪ್ರಿಂಟ್ ಮಾಡ್ತಿರ್ಲಿಲ್ಲ. ಬದಲಾಗಿ ಮನುಷ್ಯರ ನಿಜವಾದ ಬ್ರೈನ್ ಹಾಗೆ ನ್ಯೂರಾನ್ ಸಿಸ್ಟಮ್ ಗಳನ್ನ ಯೂಸ್ ಮಾಡ್ಕೊಂಡು ಆ ಅರಟರೆ ಕ್ರಿಯೇಚರ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಿದ್ರು. ಅಂದ್ರೆ ಇವುಗಳು ಇನ್ನೂ ಕೂಡ ಜೀವಂತವಾಗಿರೋದ್ರಿಂದ ಆ ಕ್ರಿಯೇಚರ್ಸ್ ಗಳನ್ನ ಮತ್ತೆ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಗಳು ಇದೆ. ಅದಕ್ಕೆ ಇವುಗಳಿಗೆ ಕನೆಕ್ಟ್ ಆಗಿರುವಂತ ಪವರ್ ಸಪ್ಲೈ ನ ಕಟ್ ಮಾಡಬೇಕು ಅಂತ ಕ್ಲೈಂಟ್ ಡಿಸೈಡ್ ಮಾಡ್ತಾನೆ. ಇಲ್ಲಿ ಇವನಿಗೆ ಎಲ್ಲಾ ತರದ ಚಾನ್ಸಸ್ ಗಳು ಕೂಡ ಇರುತ್ತೆ. ಹೇಗೆ ಇವನು ಈ ಜಾಗದಲ್ಲಿ ನಡೆದಿದ್ನೆಲ್ಲ ಸ್ಟಾಪ್ ಮಾಡದಂತೆ ಈ ಪ್ರಪಂಚಕ್ಕೆ ತೋರಿಸೋದಕ್ಕೆ. ಆದ್ರೆ ಇವನ್ ಮಾತ್ರ ಡಿಸೈಡ್ ಮಾಡ್ತಾನೆ ಈ ಪ್ರಪಂಚಕ್ಕೆ ವಿಷಯ ಗೊತ್ತಾಗಬಾರ್ದು. ಗೊತ್ತಾದ್ರೆ ಬೇರೆ ದೇಶದವರು ಕೂಡ ಇದೇ ರೀತಿ ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ ಅಂತ. ಇದಾದ್ಮೇಲೆ ಈ ಬ್ರೈನ್ ಹಾಗೆ ನ್ಯೂರಾನ್ ಸಿಸ್ಟಮ್ ಗಳಿಗೆ ಹಾಕಿರುವಂತ ಪವರ್ ಸಪ್ಲೈ ನ ಕಟ್ ಮಾಡ್ತಿದ್ದಂಗೆನೆ ಇವುಗಳು ಕೂಡ ನಾಶ ಆಗೋಗ್ತವೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ಬದುಕಿರುವಂತ ಎಲ್ಲಾ ಸೋಲ್ಜರ್ಸ್ ಗಳು ಮತ್ತೆ ಬಂಕರ್ ಗೆ ಬಂದು ತಲುಪ್ತಾರೆ. ಅಂದ್ರೆ ಈಗ ಮಾಲ್ಡೋವಾ ದೇಶ ಸೇಫ್ ಆಯ್ತು, ಯಾವುದೇ ತರದ ಭಯ ಇಲ್ಲ. ನಂತರ ಜನರಲ್ ಆಗಿರುವಂತ ಜೇಮ್ಸ್ ಆರ್ಲ್ಯಾಂಡ್ ಬಂದು ಇವನಿಗೆ ಹೇಳ್ತಾನೆ, ನಿನ್ನ ಕೆಲಸ ಆಯ್ತು, ಈಗ ನೀನು ಹೋಗ್ಬೋದು ಅಂತ. ಇವನು ಕೂಡ ಒಂದೊಳ್ಳೆ ಕೆಲಸ ಮಾಡ್ದೆ ಅನ್ನೋ ನೆಮ್ಮದಿಲಿ ಇಲ್ಲಿಂದ ಮನೆಗೆ ಹೋಗ್ತಾನೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ CIA ಆಫೀಸರ್ ನ ಹೆಸರೇನು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.